ನಮಸ್ಕಾರ ವೀಕ್ಷಕರೇ. ಪ್ರಸ್ತುತ ರಾಜಕೀಯದಲ್ಲಿ ರಾಹುಲ್ ಗಾಂಧಿಯನ್ನ ಯಶಸ್ಸು ಕಾಣದ ರಾಜಕೀಯ ನಾಯಕ ಅನ್ನೋ ರೀತಿ ಪರಿಗಣಿಸಲಾಗ್ತಾ ಇದೆ. ಆದ್ರೆ 2026ರ ಆರಂಭದಲ್ಲಿ ನಡೆದ ಘಟನೆಗಳು ಈ ಹಿಂದಿನ ಎಲ್ಲಾ ವರ್ಷಕ್ಕಿಂತ ರಾಹುಲ್ ವಿಭಿನ್ನ ಅನ್ನೋದನ್ನ ತೋರಿಸ್ತಾ ಇದೆ. ಬಜೆಟ್ ಸೆಷನ್ ನಲ್ಲಿ ರಾಹುಲ್ ಪ್ಲಾನ್ ಸಕ್ಸಸ್ ಆಯ್ತು ಅನ್ನೋ ರೀತಿ ಮಾಧ್ಯಮಗಳ ವರದಿ ಬರ್ತಾ ಇದೆ. ಹಾಗಿದ್ರೆ ರಾಹುಲ್ ರಾಜಕೀಯ ಸರಿದಾರಿಗೆ ಬಂತ ಅಂತ ಕೇಳಿದ್ರೆ ಹಾಗಲ್ಲ. ರಾಹುಲ್ ಆಲೋಚನೆಗಳು ಹಾಗೂ ಸಿದ್ಧಾಂತಗಳು ಮೊದಲು ಹೇಗಿತ್ತೋ ಈಗಲೂ ಕೂಡ ಹಾಗೆ ಇದೆ. ಆದ್ರೆ ಅದಕ್ಕೆ ಬರ್ತಾ ಇರೋ ರೆಸ್ಪಾನ್ಸ್ ಬದಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖ ವಿಧಾನಸಭಾ ಎಲೆಕ್ಷನ್ ಗಳನ್ನ ಹೊಂದಿರೋ ಈ ವರ್ಷ ರಾಹುಲ್ ಕಡೆಯಿಂದ 3 ಅಸ್ತ್ರಗಳು ಸಿದ್ಧವಾಗಿದೆ. ಇದು ಗೆಲುವನ್ನ ತಂದು ಕೊಡುತ್ತಾ ಇಲ್ವಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಹಾಗಿದ್ರೆ ಆ ಅಸ್ತ್ರಗಳು ಯಾವುದು, ಅವು ಸೋಲಿನ ಸೆಂಚುರಿಗೆ ಬ್ರೇಕ್ ಹಾಕುತ್ತಾ, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸತತ 11 ವರ್ಷಗಳಿಂದ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರೋ ಒಂದೇ ಒಂದು ಅಸ್ತ್ರಗಳು ಫಲಿಸ್ತಾ ಇಲ್ಲ. ಯಾಕೆ ಫಲಿಸ್ತಾ ಇಲ್ಲ ಅಂತ ಕೇಳಿದ್ರೆ, ಮಾಡಿರೋ ಆರೋಪದಲ್ಲಿ ಸತ್ಯದ ಕೊರತೆ ಹಾಗೂ ಸಾಕ್ಷಿ ಆಧಾರಗಳ ಕೊರತೆ ಇದೆ ಅನ್ನೋದು ಬಯಲಾಗ್ತಾ ಹೋಯ್ತು. ಸರಿ, ಒಂದು ಅವಧಿಯಲ್ಲಿ ಇದು ಹಿನ್ನಡೆ ತರಿಸಿದ್ಮೇಲೆ ಮುಂದಿನ ಅವಧಿ ಹೊತ್ತಿಗೆ ಸರಿ ಹೋದ್ರ ಅಂತ ಕೇಳಿದ್ರೆ ಆಗ್ಲೂ ಇಲ್ಲ. ಮತ್ತದೇ ಆಧಾರವಿಲ್ಲದ ಹಾಗೂ ದೇಶ ವಿರೋಧಿ ಅಜೆಂಡಾಗಳು ತೀವ್ರ ಮುಖಭಂಗದ ಜೊತೆಗೆ ಚುನಾವಣೆಯಲ್ಲಿ ಸೋಲಿಗೆ ದಾರಿಯನ್ನ ತೋರಿಸ್ತು. ಈಗ 3ನೇ ಅವಧಿ ಬಂದಿದೆ. ಈಗಲಾದ್ರೂ ಮೋದಿಯನ್ನ ದ್ವೇಷಿಸೋ ವರದಲ್ಲಿ ದೇಶವನ್ನ ದ್ವೇಷಿಸಬಾರದು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರ ಅಂತ ಕೇಳಿದ್ರೆ 2024 ಹಾಗೂ 2025ರಲ್ಲಿ ಅದು ಎಲ್ಲೂ ಕಾಣಿಸ್ಲಿಲ್ಲ. ಆದ್ರೆ 2026ರಲ್ಲಿ ದಾರಿ ಸ್ವಲ್ಪ ಬದಲಾದಂತಿದೆ ಅನ್ನೋ ವ್ಯಾಖ್ಯಾನ ಬರ್ತಾ ಇದೆ. ಬಜೆಟ್ ಸೆಷನ್ ನಲ್ಲಿ ಈ ಬಾರಿ ರಾಹುಲ್ ಅಬ್ಬರ ಜೋರಿತು. ಒಂದಾದ ನಂತರ ಒಂದು ಆರೋಪಗಳನ್ನ ಮಾಡಿ ಆಡಳಿತ ಪಕ್ಷದವರನ್ನ ರೊಚ್ಚಿಗೆಬ್ಬಿಸಿ ಆರೋಗ್ಯಕರ ಚರ್ಚೆಗೆ ಭಂಗ ತರುವಲ್ಲಿ ರಾಹುಲ್ ಯಶಸ್ವಿಯಾದ್ರು. ಇದನ್ನ ಬಜೆಟ್ ಸೆಷನ್ ನ ಮೊದಲ ಭಾಗದಲ್ಲಿ ರಾಹುಲ್ ಕೈ ಮೇಲಾಯ್ತು ಅಂತಲೂ ಕೆಲವರು ಹೇಳುವಂತಾಗಿದೆ. ಆದ್ರೆ ವಾಸ್ತವದಲ್ಲಿ ಇದು ಆರೋಗ್ಯಕರ ಯಶಸ್ಸಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ. ಯಾಕಂದ್ರೆ ಒಂದು ಪ್ರಶ್ನೆಯನ್ನ ವಿಪಕ್ಷಗಳು ಎತ್ತಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕಾಗದೆ ಆಡಳಿತ ಪಕ್ಷ ಪತರಗುಟ್ಟಿದ್ರೆ ಅದನ್ನ ಮೇಲುಗೈ ಅಂತ ಹೇಳ್ಬೋದು. ಆದ್ರೆ ಮಾಡಿರೋ ಆರೋಪಗಳಿಗೆ ದಾಖಲೆ ಸಮೇತ ಉತ್ತರ ಕೊಡೋದಕ್ಕೆ ಬಂದಾಗ ಅದನ್ನ ಕೇಳಿಸಿಕೊಳ್ಳದೆ ವಾಮ ಮಾರ್ಗದಲ್ಲಿ ಅದಕ್ಕೆ ತಡೆ ಹಾಕುವ ಕೆಲಸ ರಾಹುಲ್ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಹಲವರು ಅರ್ಥ ಮಾಡ್ಕೊಂಡಿರೋ ವಿಚಾರ. ಆದ್ರೆ ಹೇಗೋ ಏನೋ ಒಟ್ನಲ್ಲಿ ಸೆಷನ್ ಅನ್ನ ಹಾಳು ಮಾಡುವಲ್ಲಿ ಯಶಸ್ವಿ ಆದ್ರಲ್ಲ, ಇದೇ ರಿಯಲ್ ಕೆಪಾಸಿಟಿ ಅನ್ನೋ ವ್ಯಾಖ್ಯಾನ ಕೂಡ ಬರ್ತಾ ಇದೆ. ಆದ್ರೆ ಈ ಸೆಷನ್ ಗದ್ದಲದ ನಡುವೆ ರಾಹುಲ್ ರ ಈ ವರ್ಷದ ಅಸ್ತ್ರಗಳು ರೆಡಿ ಆಗಿವೆ. ಈ ಪೈಕಿ ಮೊದಲನೆಯದ್ದು ಟಾರ್ಗೆಟ್ ಫಾರ್ಮರ್ಸ್. ಭಾರತ ರೈತರನ್ನ ವಿಶೇಷವಾಗಿ ಗೌರವಿಸುವ ದೇಶ ಹಾಗೂ ಭಾರತದ ರಾಜಕೀಯದಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲಾ ರಾಜಕಾರಣಿಗಳಿಗೂ ಗೊತ್ತಿದೆ. ಕೃಷಿ ಪ್ರಧಾನ ದೇಶದಲ್ಲಿ ರೈತ ಶಕ್ತಿ ಬೆನ್ನಿಗೆ ನಿಲ್ತು ಅಂದ್ರೆ ಗುರಿ ಮುಟ್ಟೋದಕ್ಕೆ ಹೆಚ್ಚು ಶ್ರಮ ಹಾಕೋ ಅವಶ್ಯಕತೆ ಇಲ್ಲ. ಕಳೆದ ಬಾರಿ ರೈತರ ಪ್ರೊಟೆಸ್ಟ್ ನ ಉದ್ದೇಶ ಫೇಲ್ಯೂರ್ ಆದ್ರೂ ಪ್ರೊಟೆಸ್ಟ್ ಫೇಲ್ಯೂರ್ ಆಗ್ಲಿಲ್ಲ. ದೇಶದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ತರಿಸೋದ್ರಲ್ಲಿ ಅದು ಯಶಸ್ಸು ತಂದು ಕೊಟ್ಟಿತು. ಆದರೆ ಈ ಬಾರಿ ಒಂದೇ ಕಲ್ಲಿಗೆ 2 ಹಕ್ಕಿ ಅನ್ನೋ ಹಾಗೆ ಮೋದಿ ಸರ್ಕಾರದ ವಿದೇಶಿ ಒಪ್ಪಂದಗಳಿಂದ ರೈತರಿಗೆ ನಷ್ಟ ಅನ್ನೋ ಅಜೆಂಡಾ ಬಿಟ್ಟಿದ್ದಾರೆ. ಅಲ್ಲದೆ ಬಾಂಗ್ಲಾಗೆ 0% ಟ್ಯಾರಿಫ್, ನಮ್ಮ ದೇಶಕ್ಕೆ 18% ಟ್ಯಾರಿಫ್ ವಿಧಿಸಿದ್ದಾರೆ. ಇದರಿಂದ ದೇಶದ ಕಾಟನ್ ಇಂಡಸ್ಟ್ರಿಗೆ ದೊಡ್ಡ ನಷ್ಟ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಸಲ ಕ್ಲಾರಿಟಿ ಕೊಟ್ಟಿದೆ. ಬಾಂಗ್ಲಾಗಿಂತ ಭಾರತಕ್ಕೆ 1% ಟ್ಯಾರಿಫ್ ಕಡಿಮೆ ಇದೆ. ಅಮೆರಿಕದ ರಾ ಮೆಟೀರಿಯಲ್ ಬಳಸಿಕೊಂಡು ತಯಾರಿಸುವ ವಸ್ತ್ರಗಳಿಗೆ ಮಾತ್ರ 0% ಟ್ಯಾರಿಫ್ ಇದ್ರೆ ಉಳಿದವಕ್ಕೆ ಬಾಂಗ್ಲಾದವರು 19% ಟ್ಯಾರಿಫ್ ಕಟ್ಟಬೇಕು. ಆದ್ರೆ ಇದನ್ನ ರಾಹುಲ್ ಹೇಳದೆ ಬಾಂಗ್ಲಾಗೆ 0%, ಭಾರತಕ್ಕೆ 18%, ನಮ್ಮ ಪ್ರಧಾನಿ ದೇಶಕ್ಕೆ ಮಾರಕ ಆಗ್ತಾ ಇದ್ದಾರೆ, ರೈತರಿಗೆ ಕಷ್ಟ ಆಗುತ್ತೆ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾವ ಧೈರ್ಯದ ಮೇಲೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ? ಭಾರತೀಯರೇನು ಮೂರ್ಖರ ಅಂತ ಕೇಳಿದ್ರೆ ಎಲ್ಲಾ ಭಾರತೀಯರು ಮೂರ್ಖರಲ್ಲ ಅನ್ನೋದು ಎಷ್ಟು ನಿಜವೋ ಅದೇ ರೀತಿ ಎಲ್ಲರೂ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದೇ ರಾಹುಲ್ ಗಾಂಧಿಯ ನಿಜವಾದ ಅಸ್ತ್ರ. ಯಾರೆಲ್ಲ ಇದನ್ನ ನಂಬ್ತಾರೋ ಅವರೇ ತಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋದು ರಾಹುಲ್ ಗಟ್ಟಿ ನಂಬಿಕೆ. ಚುನಾವಣಾ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಬಿಜೆಪಿ ಮೇಲೆ ನೆಗೆಟಿವ್ ಅಲೆ ದೊಡ್ಡದಾಗಿದೆ. ಮೋದಿ ಬಗ್ಗೆ ಜನರಿಗೆ ಗೌರವ ಇದ್ರೂ ಪ್ರಾದೇಶಿಕ ಪಕ್ಷಗಳ ಮೇಲಿನ ನಂಬಿಕೆ ಮುಂದೆ ಆ ಗೌರವ ದೊಡ್ಡ ಮಟ್ಟದಲ್ಲಿ ಇಲ್ಲ. ಮೋದಿ ಸರ್ಕಾರದಿಂದ ರೈತರಿಗೆ ಮೋಸ ಅನ್ನೋ ಲೈನ್ ಹೇಳಿದ್ರೆ ಅದನ್ನು ಲಕ್ಷಾಂತರ ಜನರು ನಂಬ್ತಾರೆ. ಬಾಂಗ್ಲಾಗೆ 0%, ನಮ್ಮ ದೇಶಕ್ಕೆ 18% ಅಂತ ಹೇಳಿ ಒಂದೆರಡು ಪೇಪರ್ ಅನ್ನ ಜನರ ಮುಂದೆ ತೋರಿಸಿದ್ರೆ ಇನ್ನೂ ಒಂದಷ್ಟು ಲಕ್ಷ ಜನರು ಹೌದು ಹೌದು ಅಂತಾರೆ. ಇನ್ನೊಂದು ದಿಕ್ಕಲ್ಲಿ ಇದನ್ನೆಲ್ಲ ಜನರಿಗೆ ಅರ್ಥ ಮಾಡಿಸಿ ಹಾಗಿಲ್ಲ ಇದು ಹೀಗೆ ಅಂತ ಬಿಜೆಪಿ ನಾಯಕರು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸೋ ಹೊತ್ತಲ್ಲಿ ಎಲೆಕ್ಷನ್ ಮುಗದೆ ಹೋಗಿರುತ್ತೆ. ಆಮೇಲೆ ಇದನ್ನ ನಂಬಿದ್ರೆಷ್ಟು ಬಿಟ್ರೆಷ್ಟು.
ಕಾರ್ಯ ಸಾಧನೆ ಆದಂತಾಯ್ತಲ್ಲ. ಈ ಮಧ್ಯೆ ದೊಡ್ಡ ದೊಡ್ಡ ಪ್ರೊಟೆಸ್ಟ್ಗಳು ಬೇರೆ ಪ್ಲಾನ್ ಆಗ್ತಾ ಇದೆ. ಇದನ್ನ ನೋಡೋ ಜನರು ಏನೋ ಸಮಸ್ಯೆ ಇರಬೇಕು, ಅದಕ್ಕೆ ಪ್ರತಿಭಟನೆ ನಡೀತಾ ಇದೆ ಅಂತ ಭಾವಿಸ್ತಾರೆ. ಹೀಗೆ ಭಾವಿಸಿದ್ರು ಅಂದ್ರೆ ಈ ಅಸ್ತ್ರ ಸಕ್ಸಸ್ ಆದ ಲೆಕ್ಕವೇ ಅನ್ನೋ ಚರ್ಚೆ ನಡೀತಾ ಇದೆ. ಎರಡನೇ ಅಸ್ತ್ರ ನರವಾಣೆ ಪುಸ್ತಕ ಅನ್ನೋ ಟಾಪಿಕ್. ಈ ಪುಸ್ತಕಕ್ಕೆ ತಡೆ ಬಂದಿತ್ತು. ಈ ಪುಸ್ತಕ ಬಿಡುಗಡೆ ಆಗ್ಲೇ ಇಲ್ಲ. ರಾಹುಲ್ ಹೇಳ್ತಾ ಇರೋದು, ತೋರಿಸ್ತಾ ಇರೋದು ಒರಿಜಿನಲ್ ದಾಖಲೆಗಳಲ್ಲ. ನರವಾಣಿಯೇ ರಾಹುಲ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅನ್ನೋದು ವಾಸ್ತವ. ಇದೆಲ್ಲವೂ ದಿನೇ ದಿನೇ ಇದನ್ನ ಓದಿ ತಿಳಿದುಕೊಳ್ಳುವವರು ಹಾಗೂ ವಾಸ್ತವತೆ ತಿಳಿದವರಿಗೆ ಅರ್ಥ ಆಗುತ್ತೆ. ಆದ್ರೆ ಯಾವತ್ತೋ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಾಗ ಹೆಡ್ಲೈನ್ ನೋಡುವವರು ಇದನ್ನೆಲ್ಲ ಖಂಡಿತ ತಿಳಿದುಕೊಳ್ಳೋದಿಲ್ಲ. ಅವರಿಗೆ ಸಿಗೋ ವಿಷಯ ಏನಂದ್ರೆ, ಆರ್ಮಿ ಅಧಿಕಾರಿಯೇ ಬರ್ದಿದ್ದಾರಂತಲ್ವಾ, ಅದೇನೋ ಮೋದಿ ಸರ್ಕಾರ ಚೀನಾಗೆ ಜಾಗ ಬಿಟ್ಕೊಟ್ಟಿತ್ತಂತೆ, ಪೇಪರ್ ನಲ್ಲಿ ಬಂದಿತ್ತಲ್ಲ ಅನ್ನೋ ನಿರ್ದಿಷ್ಟ ವಿಚಾರಗಳು ಮಾತ್ರ. ಇದು ನಂತರದಲ್ಲಿ ಹೇಗೆ ಸೌಂಡ್ ಆಗುತ್ತೆ ಅಂದ್ರೆ, ದೇಶದ ವಿಚಾರದಲ್ಲಿ ಕಾಂಗ್ರೆಸ್ ಮೋಸ ಮಾಡಿದೆ, ನಮ್ಮ ಜಾಗವನ್ನ ಬಿಟ್ಕೊಟ್ಟಿದೆ ಅಂತ ಬಿಜೆಪಿ ಹೇಳ್ತಾ ಇತ್ತು. ಈಗ ನೋಡಿದ್ರೆ ಇವರೂ ಹೀಗೆ ಮಾಡಿದ್ರ, ಎಲ್ಲರೂ ಒಂದೇ, ಯಾರನ್ನೂ ನಂಬೋ ಹಾಗಿಲ್ಲ ಅನ್ನೋ ಕನ್ಕ್ಲೂಷನ್ಗೆ ತಂದು ನಿಲ್ಲಿಸುತ್ತೆ. ಹೀಗಾಯ್ತು ಅಂದ್ರೆ ಅದೇ ಕೈಪಾಲಿಗೆ ದೊಡ್ಡ ವಿಕ್ಟರಿ ಎನಿಸ್ಕೊಳ್ಳುತ್ತೆ. ಈ ನೆಗೆಟಿವ್ ಅಭಿಪ್ರಾಯಗಳು ವೋಟ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಇದು ಕೂಡ ಪ್ರಬಲ ಅಸ್ತ್ರ ಆದಂತಾಗುತ್ತೆ. ಮೂರನೆಯದು ಎಪ್ಸ್ಟೀನ್ ಫೈಲ್ಸ್. ಇದಂತೂ ಎಷ್ಟು ಸಿಲಿ ಆಗಿದೆ ಅಂದ್ರೆ, ಮೊದಲಿಗೆ ಮೋದಿ ಹೆಸರಿದೆ ಅಂತ ಹೇಳಿದ್ರು, ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು, ಇನ್ನೂ ಏನೇನೋ ರಹಸ್ಯ ಇದೆ ಅಂತ ಹೇಳಿದ್ರು. ಯಾವುದೋ ಮಾತುಕತೆಯ ವಿಡಿಯೋ ಅಟ್ಯಾಚ್ ಮಾಡಿ ನೋಡಿ ಇದೇ ರಹಸ್ಯ ಅಂತ ಹರಿಬಿಟ್ರು. ಸೋಷಿಯಲ್ ಮೀಡಿಯಾ ತುಂಬಾ AI ವಿಡಿಯೋ ಹಾಗೂ ಫೋಟೋ ಹರಿದಾಡಿದ್ವು. ವಾಸ್ತವ ತಿಳಿದವರಿಗೆ ಇದು ಕೂಡ ಡಮ್ಮಿ ಅಸ್ತ್ರ, ಇದರಲ್ಲಿ ಏನು ಇಲ್ಲ ಅನ್ನೋದು ಅರ್ಥ ಆಯ್ತು. ಆದ್ರೆ ಪ್ರತಿಯೊಬ್ಬರು ಆಂಡ್ರಾಯ್ಡ್ ಮೊಬೈಲ್ ಹೊಂದಿರೋ ಈ ಕಾಲಘಟ್ಟದಲ್ಲಿ ಸ್ವಲ್ಪ ಹಿಂದಿನವರಿಗೆ AI ವಿಡಿಯೋ ಯಾವುದು ಅಥವಾ ಒರಿಜಿನಲ್ ವಿಡಿಯೋ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದು ಕಷ್ಟವಾಗ್ತಾ ಇದೆ. ಅಂತವರು ಏನ್ ಮಾಡ್ತಾರೆ ಅಂದ್ರೆ, ಮೋದಿ ಡ್ಯಾನ್ಸ್ ಮಾಡಿದ್ದಾರೆ, ನನ್ನ ಮೊಬೈಲ್ ನಲ್ಲೇ ವಿಡಿಯೋ ಬಂದಿತ್ತು ನೋಡ್ದೆ ಅಂತ ಹೇಳ್ತಾರೆ. ಈ ರೀತಿಯ ಆಲೋಚಿಸೋ ಒಬ್ಬೊಬ್ಬರಿಗೂ ವಾಸ್ತವದ ಪಾಠ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಲ್ಲದೆ ಇದರದ್ದೇ ಭಾಗವಾಗಿ ಮೊನ್ನೆ ಸೆಷನ್ ನಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಎಲ್ಲಾ ವಿಷಯ ಗೊತ್ತಿದೆ, ಅವರು ಇದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ್ರು. ಆದ್ರೆ ಇದಕ್ಕೂ ಕೂಡ ಪುರಿ ಕ್ಲಾರಿಟಿ ಕೊಟ್ಟಿದ್ದು ಎಲ್ಲವೂ ಸುಳ್ಳು ಅನ್ನೋದು ಸಾಬೀತಾಗಿದೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಿಚಾರ ಪುರಿ ಹೆಸರು ಬಂದಿದೆ ಅಂತ. ಆದ್ರೆ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋದು ಎಲ್ಲೂ ದೊಡ್ಡ ಸುದ್ದಿ ಆಗ್ಲಿಲ್ಲ. ಇನ್ನು ತಮಾಷೆಯ ವಿಷಯ ಅಂದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ಯುವಕರ ಗುಂಪು ಪ್ರೊಟೆಸ್ಟ್ ಮಾಡ್ತಾ ಇದ್ದ ವೇಳೆ ಮಾಧ್ಯಮದವರು ಏನಿದು ಎಪ್ಸ್ಟೀನ್ ಫೈಲ್ಸ್ ಅಂತ ಪ್ರತಿಭಟನೆ ಮಾಡ್ತಾ ಇದ್ದ ಯುವಕನೊಬ್ಬನಿಗೆ ಕೇಳ್ತಾರೆ. ಆತ, ಮೋದಿ ಸರ್ಕಾರ ಇದನ್ನ ತಂದಿದೆ, ಇದರಿಂದ ನಮ್ಮ ದೇಶದ ರೈತರಿಗೆ ಭಾರಿ ಕಷ್ಟ ಆಗ್ತಾ ಇದೆ, ಆದ್ರಿಂದ ನಾವು ಎಪ್ಸ್ಟೀನ್ ಫೈಲ್ ಅನ್ನ ವಿರೋಧಿಸ್ತೀವಿ ಅಂತ ಹೇಳಿದ್ದಾನೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಒಟ್ನಲ್ಲಿ ರಾಹುಲ್ರ 3 ಅಸ್ತ್ರಗಳು ಮಿಸ್ಲೀಡ್ ಮಾಡುವಂತಿದೆ. ಆದ್ರೆ ಈ ಪೈಕಿ ಒಂದು ರೈತರಿಗೆ ಸಂಬಂಧಿಸಿದ್ದು, ಇನ್ನೊಂದು ದೇಶದ ಭದ್ರತೆ ಸೇನೆಗೆ ಸಂಬಂಧಿಸಿದ್ದು, ಮತ್ತೊಂದು ಪ್ರಧಾನಿಗೆ ಸಂಬಂಧಪಟ್ಟಿದ್ದು ಅನ್ನೋದೇ ರಾಜಕೀಯ ಲಾಭದ ನಿರೀಕ್ಷೆಗೆ ದಾರಿ ಮಾಡಿಕೊಟ್ಟಿರೋದು. ಅಂತಿಮವಾಗಿ ಇದರಿಂದ ರಾಹುಲ್ ಲಾಭ ಮಾಡ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.